ಈ ಕ್ಷಣದ ಪ್ರಮುಖ 20 ಸುದ್ದಿಗಳನ್ನು ನೋಡೋಣ ಬನ್ನಿ. ವಿಧಾನಮಂಡಲ ಜಂಟಿ ಅಧಿವೇಶನದಲ್ಲಿ ಹೈಡ್ರಾಮಾ ನಡೆದಿದೆ. ಸರ್ಕಾರದ ಭಾಷಣ ಓದದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ತಾವೇ ಸಿದ್ಧಪಡಿಸಿದ ಒಂದು ಪ್ಯಾರಾದ ಭಾಷಣ ಓದಿ ನಿರ್ಗಮಿಸಿದ್ದಾರೆ. ಇದು ಸದನದಲ್ಲಿ ಭಾರೀ ಕೋಲಾಹಲಕ್ಕೆ ಕಾರಣವಾಯಿತು. ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ಶಾಸಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕೇವಲ 2 ವಾಕ್ಯದಲ್ಲೇ ಭಾಷಣ ಮುಗಿಸಿ ಹೊರಟ ರಾಜ್ಯಪಾಲರನ್ನ ಕಾಂಗ್ರೆಸ್ನ ಶಾಸಕರು ತಡೆಯಲು ಯತ್ನಿಸಿದ್ರು. ಭಾಷಣ ಮಾಡಲೇಬೇಕು ಅಂತ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಪಟ್ಟು ಹಿಡಿದ್ರು. ಈ ವೇಳೆ ಹರಿಪ್ರಸಾದ್ ಬಟ್ಟೆ ಕೂಡ ಹರಿದಿದ್ದು ಬಿಜೆಪಿಯವರೇ ಕುರಿತ ಹರಿದಿದ್ದಾರೆ ಅಂತ ಆರೋಪಿಸಿದ್ರು. ಸರ್ಕಾರದ ಭಾಷಣ ಓದದೆ ಗವರ್ನರ್ ತಾವೇ ಸಿದ್ಧಪಡಿಸಿದ ಭಾಷಣ ಓದಿದ್ದಾರೆ ಅಂತ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯಪಾಲರು ಸಂವಿಧಾನದ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ, ಜವಾಬ್ದಾರಿ ಪಾಲನೆ ಆಗಿಲ್ಲ, ಹೈಕೋರ್ಟ್ಗೆ ಹೋಗುವ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸದನದಲ್ಲಿ ರಾಜ್ಯಪಾಲರನ್ನ ತಳ್ಳೋ ಕೆಲಸ ಮಾಡಿದ್ದಾರೆ ಅಂತ ಕಾಂಗ್ರೆಸ್ಸಿಗರ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಗವರ್ನರ್ ಗೆಹ್ಲೋಟ್ ಮೇಲೆ ಅಟ್ಯಾಕ್ ಮಾಡೋ ಕೆಲಸ ಆಗಿದೆ, ಗವರ್ನರ್ಗೆ ಅಡ್ಡಿಪಡಿಸಿದ್ರಿಂದ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬುದ್ಧಿವಾದ ಹೇಳಿದ್ದಕ್ಕೆ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆ. ಅಹಮದ್ ರಜಾಕ್ ಶಹಾಪುರ್ ಎಂಬಾತ ಕೊಲೆಯಾಗಿದ್ದಾನೆ. ಗೌಶಿಯಾ ಟೌನ್ನಲ್ಲಿ ಈ ಹತ್ಯೆ ನಡೆದಿದ್ದು ಸದ್ದಾಂ ಎಂಬಾತ ಕೃತ್ಯವೆಸಗಿದ್ದಾನೆ. ಬಿಗ್ ಬಾಸ್ ಸೀಸನ್ 12ರ ವಿಜೇತ ಗಿಲ್ಲಿ ನಟರಾಜ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಕಾವೇರಿ ನಿವಾಸದಲ್ಲಿ ಭೇಟಿಯಾದ ಸಿಎಂ ಗಿಲ್ಲಿ ನಟನಿಗೆ ಅಭಿನಂದನೆ ಶುಭ ಕೋರಿದ್ದಾರೆ. ದಳಪತಿ ವಿಜಯ್ ಅವರ ತಮಿಳಗ ವಿಕ್ಟರಿ ಕಳಗಂ ಪಕ್ಷಕ್ಕೆ ಚುನಾವಣಾ ಆಯೋಗವು ಚಿಹ್ನೆಯನ್ನ ನೀಡಿದೆ. ಟಿವಿಕೆ ಪಕ್ಷದ ಚಿಹ್ನೆ ಆಗಿ ವಿಷಲ್ ಅನ್ನ ನೀಡಲಾಗಿದೆ. ತಮಿಳುನಾಡಿನಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಚಿಹ್ನೆಯನ್ನ ಪಕ್ಷ ಪ್ರತಿನಿಧಿಸಲಿದೆ. ಆನ್ಲೈನ್ನಲ್ಲಿ ವಾಚ್ ಆರ್ಡರ್ ಮಾಡಿದ್ದ ರಾಯಚೂರಿನ ಗ್ರಾಹಕ ಶಾಕ್ ಆಗಿದ್ದಾರೆ. ಯರಮರಸ್ಸನ್ನ ಬಳಿಯಲ್ಲಿ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದ ದಗ್ಗುಬಾಟಿ ಬಾಬು ಎನ್ನುವರಿಗೆ ವಾಚ್ ಬದಲಿಗೆ ಆಲೂಗಡ್ಡೆ ಪಾರ್ಸಲ್ ಬಂದಿದೆ. ಬಿಎಂಟಿಸಿ ಬಸ್ ಪ್ರಯಾಣಿಕ ಎಡವಟ್ಟು ಮಾಡಿಕೊಂಡು ಹಣ ಕಳ್ಕೊಂಡಿದ್ದಾರೆ. ₹6 ಬದಲು ₹60,000 ಫೋನ್ ಪೇ ಮಾಡಿದ್ದಾರೆ. ಜನವರಿ 6ರ ರಾತ್ರಿ ಬನಶಂಕರಿಯಿಂದ ಕದಿರೇನಹಳ್ಳಿಗೆ ಪ್ರಯಾಣಿಸುತ್ತಿದ್ದ ವ್ಯಕ್ತಿ ₹6 ಟಿಕೆಟ್ ಪಡೆದಿದ್ದಾರೆ. ಯುಪಿಐ ಮೂಲಕ ₹6 ವರ್ಗಾಯಿಸುವ ಬದಲು ₹62,316 ವರ್ಗಾಯಿಸಿದ್ದಾರೆ. ಮಂಡ್ಯದಲ್ಲಿ ಆಕಸ್ಮಿಕ ಬೆಂಕಿಗೆ ಗುಜರಿ ಅಂಗಡಿ ಹೊತ್ತಿ ಉರಿದಿದೆ. ಕೆಂಗಾಲ ಕೊಪ್ಪಲು ಗ್ರಾಮದಲ್ಲಿ ದುರ್ಘಟನೆ ನಡೆದಿದೆ. ಗುಜರಿ ಅಂಗಡಿಯಲ್ಲಿದ್ದ ಪ್ಲಾಸ್ಟಿಕ್ ವಸ್ತುಗಳು ಸುಟ್ಟು ಕರಕಲಾಗಿದೆ. ಪಕ್ಕದಲ್ಲಿದ್ದ ಆಲೆಯ ಮನೆಗೂ ಬೆಂಕಿ ವ್ಯಾಪಿಸಿದ್ದು ಯಂತ್ರೋಪಕರಣ ಹಾಗೂ ಸುತ್ತಮುತ್ತಲಿನ ಜಮೀನಿನಲ್ಲಿರುವ ಬೆಳೆ ಬೆಂಕಿಗಾಹುತಿಯಾಗಿದೆ. ಮಣಿಪುರದ ಚುರಚಂದಪುರ ಜಿಲ್ಲೆಯಲ್ಲಿ ಕುಕಿ ಮತ್ತು ಮೈತೇಹಿ ಸಮುದಾಯದ ಸಂಘರ್ಷ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಕುಕಿ ಸಮುದಾಯದ ಪತ್ನಿಯ ಭೇಟಿಗೆ ಬಂದ ಮೈತೇಹಿ ಸಮುದಾಯದ ವ್ಯಕ್ತಿಯನ್ನ ದುಷ್ಕರ್ಮಿಗಳು ದುರುಳರು ಹತ್ಯೆಯ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಬಾಗಲಕೋಟೆಯ ಹುನಗುಂದದಲ್ಲಿ ನಡೆದ ಚಾಲುಕ್ಯ ಉತ್ಸವಕ್ಕೆ ತೆರೆ ಬಿದ್ದಿದೆ. ಸಮಾರೋಪ ಸಮಾರಂಭದಲ್ಲಿ ನಟ ಡಾಲಿ ಧನಂಜಯ್ ಭಾಗಿಯಾಗಿದ್ರು. ಸಿನಿಮಾದ ಡೈಲಾಗ್ ಹೊಡೆಯುತ್ತಿದ್ದಂತೆ ಪ್ರೇಕ್ಷಕರು ಕೇಕೆ ಶೀಳೆ ಚಪ್ಪಾಳೆ ಹಾಕಿದ್ರು. ಬಡವರಾಸ್ಕಲ್ ಹಾಡಿಗೆ ಡ್ಯಾನ್ಸ್ ಮಾಡಿ ಜನರನ್ನ ರಂಜಿಸಿದ್ರು. ಟೀಂ ಇಂಡಿಯಾ ಪ್ರಧಾನ ಕೋಚ್ ಗೌತಮ್ ಗಂಭೀರ್ ಮಾಡಿರುವ ಸೋಷಿಯಲ್ ಮೀಡಿಯಾ ಪೋಸ್ಟ್ ವಿವಾದ ಸೃಷ್ಟಿಸಿದೆ. ಟೀಂ ಇಂಡಿಯಾದಲ್ಲಿ ಗಂಭೀರ್ ಪಾತ್ರದ ಬಗ್ಗೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಮಾಡಿರುವ ಪೋಸ್ಟ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ತರೂರು ತಮ್ಮದೇ ತಂಡದ ವಿರುದ್ಧ ಸೆಣಸಾಡಿದ್ರು ಅಂತ ಪರೋಕ್ಷವಾಗಿ ಟೀಕಿಸಿದ್ದಾರೆ.